ಸೈಲೆಂಟ್ ಆಗಿ ಸಾವಿರ ಜನ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ ಗೊತ್ತು. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಹೌದು. ಓ ಇವತ್ ಭಾನುವಾರ ಅಲ್ಲ, ಇವತ್ ಬ್ಯಾಂಕ್ ರಜೆ ಇರುತ್ತೆ. ಆದ್ರೂ ಬಿಡಿ, ಅಕೌಂಟ್ ಅಲ್ಲಿ ದುಡ್ಡೇ ಇಲ್ಲ, 500 ರೂಪಾಯಿ ಅಷ್ಟೇ ಇರೋದು. ಆಮೇಲೆ ಅವರೇ ಹೇಳಿದ್ರು, ನೀವು ಸೋತೋಗ್ತೀರಾ, ಬೇಡ ರೇಸ್ ಮಾಡೋದು ಅಂತ. ಅವ್ರು ಹೇಳಿದ್ ಕೇಳಿ ನಮಗೆ ಏನ್ ಅನ್ನಿಸ್ತು ಗೊತ್ತಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಸೊ ಬನ್ರಿ, ಕೆಳಗಡೆಯಿಂದ ಫಾಲ್ಸ್ ತೋರಿಸ್ಬಿಡ್ತೀನಿ ನಿಮ್ಗೂನು. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ನಿಮ್ಮ ಹತ್ರ ಕೇಳ್ಕೊಳ್ಳೋದಷ್ಟೇ, ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ದಿನ ಬೆಂಗಳೂರಲ್ಲಿರೋ ರೋಡ್ಗಳನ್ನ ತೋರಿಸ್ತಿದ್ದೆ, ಬನ್ರಿ ಇವತ್ತು ನಿಮ್ಗೆಲ್ಲ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಇವತ್ ನಾವು ಯಾವ ಫಾಲ್ಸಿಗೆ ಹೋಗ್ತಿದೀವಿ ಅಂತ ಫುಲ್ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ನೀರ್ ಮಾತ್ರ ಸೈಕ್ಕಾಗಿ ಹೋಗ್ತಿದೆ ಅಂತ ಗೊತ್ತಾಯ್ತು. ಮಳೆ ಬೇರೆ ಸಖತ್ತಾಗಿ ಹೊಡಿತಾ ಐತೆ. ನೀರಂತರೂ ಕೇಳಲೇಬೇಡ್ರಿ, ಹಂಗೈತೆ. ಫುಲ್ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋಲಿ ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಇನ್ಯಾಕೆ ಲೇಟು, ಬನ್ರಿ ಫಾಲ್ಸಿಗೆ ಹೋಗೋಣ. ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಈ ಪ್ಲೇಸಿಗೆಲ್ಲ ವಿಸಿಟ್ ಮಾಡಿ. ಮತ್ತೆ ಅಲ್ಲೇ ಸುತ್ತಮುತ್ತ ಬೇಜಾನ್ ಪ್ಲೇಸಸ್ ಗಳಿದಾವೆ. ನಿಮ್ಗೆ ಒನ್ ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಒಳ್ಳೆ ಜಾಗ ಅಂತಾನೆ ಹೇಳ್ತೀನಿ ಇದು. ಮತ್ತೆ ಇಲ್ಲೇ ರೋಡ್ ಮೇಲೆ ಯಾವ ತರ ಫೀಲ್ ಆಗ್ತಿದೆ ಅಂದ್ರೆ, ಮಳೆ ಮೋಡ ಬೇರೆ ಆಗಿದೆ. ಸುತ್ತಮುತ್ತ ಎಲ್ಲೇ ನೋಡಿದ್ರು ಫುಲ್ಲು ಗ್ರೀನ್ ಗ್ರೀನ್ ಆಗೈತೆ. ಅದ್ರಲ್ಲೂ ತಣ್ಣಗ್ ಗಾಳಿ ಬೀಸ್ತೈತೆ. ಹೆಂಗೈತೆ ಅಂದ್ರೆ ಫೀಲ್ ಇಲ್ಲಿ ಹೆವಿ. ಸೊ ಗೈಸ್, ಫಾಲ್ಸ್ ಲೊಕೇಶನ್ ಬೇಕಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ ಒಂದ್ಸಲ. ನಾವೀಗ ಎಂಟ್ರಿ ಕೊಟ್ಟಾಯ್ತು ಫಾಲ್ಸ್ ಇರೋ ಜಾಗಕ್ಕೆ. ಇಲ್ಲಿಂದ 4 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ನೀವೆಲ್ಲ ಬೋರ್ಡ್ ಅಬ್ಸರ್ವ್ ಮಾಡಿಲ್ಲ ಅನ್ಕೊಂತೀನಿ. ಈ ಜಾಗಕ್ಕೆ ಶಿವನ ಸಮುದ್ರ ಅಂತ ಹೇಳ್ತಾರೆ. ಸೊ ಫಾಲ್ಸ್ ಹೆಸರು ಅಲ್ಲೇ ಹೋಗಿ ಹೇಳ್ತೀನಿ ಏನು ಅಂತ. ಮತ್ತೆ ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ ಈ ಫಾಲ್ಸಿಗೆ ಬಂದಿದ್ರೆ ಹಂಗೆ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪು ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿದ್ರೆ ಅದನ್ನು ಕೂಡ ಕ್ಷಮಿಸಿ ಅಂತ ಕೇಳ್ಕೊಂತೀನಿ. ನನಗ್ ಗೊತ್ತಿರೋಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಈ ವಿಡಿಯೋಲಿ. ಸೊ ಬೋರ್ಡ್ ನೋಡಿದ್ರೆ ಶಿವನ್ ಸಮುದ್ರ ಅಂತ ಇದೆ, ಫಾಲ್ಸ್ ಹೆಸರು ಬೇರೆ ಇದೆ. ಅದಕ್ಕೆ ನಮ್ಮ ಹುಡುಗರಿಗೆ ಕೇಳ್ಕೊಂಡೆ, ಇದೇ ರೋಡಾ ಅಂತ, ಇಲ್ಲ ಬೇರೆ ರೋಡಿಗೆ ಏನಾದ್ರು ಬಂದಿದೀವಾ ಅಂತ. ನಮ್ ಹುಡುಗರು ಖಡಕ್ ಆಗಿ ಒಂದೇ ಮಾತು ಹೇಳಿದ್ರು, ರೋಡ್ ಹೆಂಗ್ ಹೋಗುತ್ತೆ ಹಂಗೆ ಹೋಗ್ತಾ ಇರು 4 ಕಿಲೋಮೀಟರ್ ತನಕ, ಅಲ್ಲೇ ನಿನಗೆ ಗೊತ್ತಾಗುತ್ತೆ ಎಲ್ಲಿ ಕರ್ಕೊಂಡ್ ಬಂದಿದೀವಿ ಅಂತ. ಇವತ್ ಭಾನುವಾರ ಐತೆ, ಬೆಳಗ್ಗೆಯಿಂದ ಸಂಜೆ ತನಕ ಮಲ್ಗಾನ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಇವ್ರು ನೋಡಿದ್ರೆ ಬಾರಪ್ಪ ಪ್ರಕೃತಿ ಸೌಂದರ್ಯ ಸವಿಬೇಕು ಅಂತ ಎತ್ತಾಕೊಂಡ್ ಬಂದ್ರು ನನ್ಗೆ. ನಾನು ಇವ್ರ ಮಾತು ಕೇಳ್ಕೊಂಡು ಮುಸ್ಲಿ ಮೇಲೆ ಒಂಚೂರು ನೀರ್ ಹಾಕೊಂಡು ಸ್ವಲ್ಪ ಸ್ಟೈಲ್ ಮಾಡಿ ಗಾಡಿ ಎತ್ಕೊಂಡು ಬಂದೆ ಇವ್ರ ಜೊತೆ. ಆಯ್ತು, ಆಮೇಲೆ ನಾವ್ ಬರ್ತಿದೀವಿ ಅಂತ ಗೊತ್ತಾಗಿ ಇವರಿಗೆಲ್ಲ ನಮ್ಗೋಸ್ಕರ ವೆಲ್ಕಮ್ ಬೋರ್ಡ್ ಹಾಕಿದ್ರು ಇಲ್ಲಿ. ಯಾರು ಸೀರಿಯಸ್ ತಗೋಬೇಡಿ, ಕಾಮಿಡಿ ಮಾಡ್ತಾ ಇದ್ದೀನಿ. ಅದು ನಮ್ಗೋಸ್ಕರ ಹಾಕಿರೋದಲ್ಲ, ಯಾರೇ ಬಂದ್ರು ಆ ಬೋರ್ಡ್ ಅಲ್ಲೇ ಇರುತ್ತೆ. ನಮ್ ಹುಡುಗರು ಹಿಂದೆಯಿಂದ ಬಂದ್ ಕೇಳಿದೇನ್ ಗೊತ್ತಾ, ಫಾಲ್ಸಿಗೆ ಇನ್ನು 3 ಕಿಲೋಮೀಟರ್ ಇದೆ, ನಮ್ ಗಾಡಿ ಜೊತೆ ರೇಸ್ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಸರಿ ರೇಸ್ ಮಾಡೋಣ ಅಂತ ಗಾಡಿನ 90ರಲ್ಲಿ ಓಡ್ಸಕ್ಕೆ ರೆಡಿ ಆಗಿದ್ದೆ. ಆಮೇಲೆ ಅವರೇ ಹೇಳಿದ್ರು, ನೀವು ಸೋತೋಗ್ತೀರಾ, ಬೇಡ ರೇಸ್ ಮಾಡೋದು ಅಂತ. ಅವ್ರು ಹೇಳಿದ್ ಕೇಳಿ ನಮಗೆ ಏನ್ ಅನ್ನಿಸ್ತು ಗೊತ್ತಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಆದ್ರೂ ಬಿಡಿ, ನಾವೇ ಸೋಲ್ತಾ ಇದ್ವಿ. ಸೊ ಇನ್ನು ಎಷ್ಟು ದೂರ ಇದೆಯೋ ಗೊತ್ತಿಲ್ಲ. ನಮ್ ಹುಡುಗರು 4 ಕಿಲೋಮೀಟರ್ ಅಂದ್ರು ಅಲ್ಲಿಂದ. ನೋಡಿದ್ರೆ 5-6 ಕಿಲೋಮೀಟರ್ ಬಂದ್ಬಿಟ್ವಿ. ಗಾಡಿಗಳು ಬೇರೆ ತುಂಬಾ ಬರ್ತಾ ಇದಾವೆ, ಅಂದ್ರೆ ಜನ ಜಾಸ್ತಿ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹತ್ರ ನಿಲ್ಲೋ ಸೀನೇ ಇಲ್ಲ. ಸ್ವಲ್ಪ ಜಾಗ ಸಿಕ್ಕರೆ ಸಾಕು, ಬರ್ರ ಅಂತ ಹೋಗ್ಬಿಡ್ತೀವಿ. ಅಕಸ್ಮಾತ್ ಈ ವಿಡಿಯೋ ಏನಾದ್ರು ನಮ್ಮ ಅಪ್ಪ ಅಮ್ಮ ನೋಡ್ತಿದ್ರೆ ಈ ಮಾತ್ ಕೇಳಿ, ನಮ್ಮ ಅಪ್ಪನ್ ರಿಯಾಕ್ಷನ್ ಇದು. ಹಚ್ಚಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಆಮೇಲೆ ನಮ್ಮ ಅಮ್ಮನ್ ರಿಯಾಕ್ಷನ್ ಇದು. ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ. ಸೊ ಇಲ್ಲಿ ರೋಡ್ ಚಿಕ್ಕದಾಗೈತೆ, ಅದಕ್ಕೆ ಗಾಡಿಗಳು ನಿಂತಿರೋದು. ಸೊ ಈ ಕಡೆಯಿಂದ ಗಾಡಿಗಳು ಹೋದ್ರೆ ಆ ಕಡೆಯಿಂದ ಬೇರೆ ಗಾಡಿ ಬರಕ್ಕಾಗಲ್ಲ. ಅಂದ್ರೆ ಬೈಕ್ ಬರ್ಬೋದು, ಒಂದ್ ಕಾರ್ ಈ ಕಡೆಯಿಂದ ಹೋಗ್ತಿದೆ ಅಂದ್ರೆ ಆ ಕಡೆಯಿಂದ ಬೈಕ್ ಬರ್ಬೋದು. ಈ ಕಡೆಯಿಂದ ಕಾರ್ ಹೋಗ್ತಿದೆ ಅಂದ್ರೆ ಆ ಕಡೆಯಿಂದ ಕಾರ್ ಬರಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ರೋಡ್ ಚಿಕ್ಕದಾಗೈತೆ ಅದಕ್ಕೆ. ಓಹೋ, ಇಲ್ಲಿ SBI ಬ್ಯಾಂಕ್ ಐತಲ್ಲ ಮಗ. ತಡಿ, ಯೂಟರ್ನ್ ತಗೊಂತೀನಿ. ಒಂದ್ 50,000 ಬಿಡಿಸ್ಕೊಂಡ್ ಬಂದ್ಬಿಡಣ.
ಓ ಇವತ್ ಭಾನುವಾರ ಅಲ್ಲ, ಇವತ್ ಬ್ಯಾಂಕ್ ರಜೆ ಇರುತ್ತೆ. ಆದ್ರೂ ಬಿಡಿ, ಅಕೌಂಟ್ ಅಲ್ಲಿ ದುಡ್ಡೇ ಇಲ್ಲ, 500 ರೂಪಾಯಿ ಅಷ್ಟೇ ಇರೋದು. ಓಕೆ, ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬೇಕು ಅನ್ಸುತ್ತೆ. ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಒಂಚೂರು ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ. So, ಬನ್ನಿ ಹೋಗೋಣ. ನಾವಿಲ್ಲಿ ಗಾಡಿ ನಿಲ್ಲಿಸ್ಬೇಕು, ಆದ್ರೆ ನಾನು ನಿಲ್ಲಿಸ್ತಾ ಇಲ್ಲ. ಸ್ವಲ್ಪ ಒಳಗಡೆ ಹೋಗಿ ಬರೋಣ ಅನ್ಕೊಂಡಿದೀನಿ. ಜನರು ರಿಯಾಕ್ಷನ್ ಹೆಂಗಿರುತ್ತೆ ನೋಡ್ಕೊಂಡ್ ಬರೋಣ ಅಂತ. ಯಾಕಂದ್ರೆ ಎಲ್ರು ನಡ್ಕೊಂಡು ಹೋಗ್ತಿದ್ದಾರೆ, ನಾವು ಗಾಡಿ ಹಾಕೊಂಡು ಹೋಗಿ ಒಳಗಡೆ ಮತ್ ವಾಪಸ್ ಬರೋಣ. ಪೊಲೀಸ್ ಏನಾದ್ರು ಇದ್ರೆ ಓಡ್ ಬಂದ್ಬಿಡ್ತೀನಿ ವಾಪಸ್ಸು. ಸಾವಿರ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ಗ್ ಗೊತ್ತು. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಇದು ಲೋಪಾರ್ ನನ್ ಮಕ್ಕಳನ್ನ. ಹೌದು ಸೈಡು ಬೀಡಿ ಬಂದ್ರು ನೋಡಿ ನುಗ್ಗೋ ಜೋಡಿ ಬಾಯ್ ಅತ್ತ ಬಾಯ್ ನಾಗರವ ಇದೇನಕ್ಕೋ ಎದುರುಗಡೆ ಕಾಣಿಸ್ತಾ ಇಲ್ವಾ? ಬಲಗಾಲು ಇಟ್ಟು ಬಂದವರೇ ಈಗ ಪಾಪಿಗಳ ಗರ್ಭಗುಡಿಗೆ ಬಾಯ್ ಅಡ್ಡ ಬಾಯ್ ಸೈಲೆಂಟ್ ಆಗಿ ಸೈಡು ಬೀಡಿ ಬಂದ್ರು ನೋಡಿ ನುಗ್ಗೋ ಜೋಡಿ ಬಾಯ್ ಅಡ್ಡ ಬಾಯ್. ಸೊ ಗೈಸ್, ಗಾಡಿ ಪಾರ್ಕ್ ಮಾಡಿ ಬಂದ್ವಿ. ಅಲ್ಲೇ ನಿಮಗೆ ಫಸ್ಟ್ ತೋರಿಸ್ದೆ ಅಲ್ಲ, ಅಲ್ಲಿ ಗಾಡಿ ನಿಲ್ಸ್ ಬಂದೆ. ಸೊ ಇಲ್ಲಿ ನೋಡ್ರಿ, ನಮ್ಮ ಹುಡುಗರು 3 ಜನನು ಒಂದೇ ಕಲರ್ ಬಟ್ಟೆ ಹಾಕೊಂಡು ಬ್ಲಾಕ್ ಕಲರ್ ಹೆಂಗ್ ಹೋಯ್ತವ್ರೆ. ಸೊ ಗೈಸ್, ಫಾಲ್ಸ್ ತೋರಿಸ್ತೀನಿ ನೋಡ್ರಿ ಹೆಂಗೈತೆ. ನೀರ್ ಮಾತ್ರ ಅಲ್ಟಿಮೇಟ್ ಆಗಿ ಹೋಗ್ತಿದೆ ನೋಡ್ರಿ, ಹಂಗೆ ಹಾಲ್ ಇದ್ದಂಗ ಐತೆ ನೀರು. ಇಲ್ಲಿಂದ ಇನ್ನು ಸರಿ ಕಾಣಿಸ್ತಿಲ್ಲ, ಕೆಳಗಡೆ ಹೋಗಿ ತೋರಿಸ್ತೀನಿ ಬನ್ರಿ ಇನ್ನು. ಸೊ ಗೈಸ್, ಈ ಫಾಲ್ಸ್ ಹೆಸರು ಇನ್ನು ನಿಮ್ಗೆ ಹೇಳಿಲ್ಲ. ಈ ಫಾಲ್ಸ್ ಹೆಸರು ಬಂದು ಗಗನಚುಕ್ಕಿಯ ಫಾಲ್ಸ್ ಅಂತ. ಬೆಂಗಳೂರಿಂದ 110 ಕಿಲೋಮೀಟರ್ ಇದೆ. ಅಂದ್ರೆ ನಾನು ಕೆಂಗೇರಿಲಿರೋದು. ಕೆಂಗೇರಿಯಿಂದ ಈ ಫಾಲ್ಸ್ಗೆ 110 ಕಿಲೋಮೀಟರ್ ಇದೆ. ಸೊ ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡೋದಾದ್ರೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು. ಮತ್ತೆ ಬೆಳಗ್ಗೆ ಬೇಗ ಬಂದ್ರೆ ನಿಮ್ಗೆ ಏನೇನು ಕಾಣಿಸಲ್ಲ, ಫಾಕ್ಸ್ ಇಂದ ಫುಲ್ಲು ಕವರ್ ಆಗಿರುತ್ತೆ. ಒಂದು 10 ಗಂಟೆ ಮೇಲೆ ಈ ಪ್ಲೇಸಿಗೆ ರೀಚ್ ಆಗೋದಾದ್ರೆ ಓಕೆ ಅಂತ ಹೇಳ್ಬೋದು. ಸ್ವಲ್ಪ ಲೇಟ್ ಆಗಿ ಬಂದಷ್ಟು ಒಳ್ಳೇದು. ಸೊ ವೀಕೆಂಡ್ ಅಲ್ಲಿ ಬಂದ್ರೆ ನೋಡಿ ಈ ತರ ಜನ ಇರ್ತಾರೆ. ವೀಕ್ ಡೇಸ್ ಅಲ್ಲಿ ಬಂದ್ರೆ ಇಲ್ಲಿ ಫುಲ್ ಖಾಲಿ ಆಗಿರುತ್ತೆ. ಒಂದ್ 10-15 ಜನ ಇರ್ತಾರೆ ಅನ್ಕೊಂತೀನಿ ಅಷ್ಟೇ. ನಮಗೆ ಬೇಕಾಗಿರೋ ಕಡೆ ನಿಂತ್ಕೊಂಡು ಫಾಲ್ಸ್ ನ ಕ್ಲೀನ್ ಆಗಿ ನೋಡ್ಕೊಂಡು ಹೋಗ್ಬೋದು. ಬಟ್ ವೀಕೆಂಡ್ ಅಲ್ಲೇ ಬನ್ನಿ, ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಬನ್ರಿ, ಕೆಳಗಡೆಯಿಂದ ಫಾಲ್ಸ್ ತೋರಿಸ್ಬಿಡ್ತೀನಿ ನಿಮ್ಗೂನು. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಸೊ ಫಾಲ್ಸ್ ಎಲ್ಲ ನೋಡಿ ಆಯ್ತು, ಇಲ್ಲಿಂದ ಹೋಗುವಂತ ಸಮಯ ಬಂದಾಯ್ತು ನಮ್ಗೆ. ಅಂದ್ರೆ ಮನೆಗಲ್ಲ, ಇನ್ನೊಂದ್ ಪ್ಲೇಸಿಗೆ ಹೋಗ್ತಾ ಇದೀವಿ. ಆ ವಿಡಿಯೋನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ. ಮತ್ತೆ ನಿಮ್ಮ ಹತ್ರ ಕೇಳ್ಕೊಳ್ಳೋದಷ್ಟೇ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.